ನೋಡಿ, ಇಂಥ ದೊಡ್ಡ ಪ್ರತಿಷ್ಠಿತ ಕಾಲೇಜು ಈಗೇನು ಗೊಂದಲ ಮಾಡಿದ್ದಾರೆ ಅವರೇ ಹೇಳಿದ್ದಾರೆ. ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಹಾರ್ನಳ್ಳಿ ರಾಮಸ್ವಾಮಿಯವರು, ಅಶೋಕ್ ಹಾರ್ನಳ್ಳಿಯವರು ಇವ್ರ ಕೊಡುಗೆ ಭಾಳ ಇದೆ ಅಂತ ಅವ್ರು ಚಾರ್ಜ್ ತಗೊಂಡು ದಿವಸ ಹೇಳಿದ್ದಾರೆ. ಅಂದರೆ ಇವರು ಗಂಟೆಗೆ ಒಂದೊಂದು ಸತ ಈ ಥರ ಹುಚ್ಚುಚ್ಚನಾಗೆ ವಯಸ್ಸಾಗಿದೆ ಆರ್ ಟಿ ದೇವೇಗೌಡರು ಈ ಥರ ಸಹಕಾರದಲ್ಲಿ ರತ್ನ ಅಂತ ಪ್ರಶಸ್ತಿ ಬಂದು ಅನುಭವ ಕೂಡ ಇದೆ. ಸುಮಾರು ಸಹಕಾರ ಕ್ಷೇತ್ರದಲ್ಲಿ 60 ವರ್ಷ ಅನುಭವನೇ ಇದೆ ಅವರಿಗೆ. ಇಂಥವರು ಗೊಂದಲವನ್ನು ಮಾಡಬಾರ್ದು. ಅವರೇ ಹೇಳ್ತಾರೆ ಅಶೋಕ್ ಹಾರ್ನಳ್ಳಿಯವ್ರದ್ದು, ಹಾರ್ನಳ್ಳಿ ರಾಮಸ್ವಾಮಿ ಅವ್ರ ಕೊಡುಗೆ ತುಂಬ ಇದೆ ಅಂತ. ಅದು ಊರ ಜನಕ್ಕೆ ಗೊತ್ತು. ಇವ್ರ ಸರ್ಟಿಫಿಕೇಟ್ ಅವಶ್ಯಕತೆ ಏನಿರಲಿಲ್ಲ. ಇವರು 60 ವರ್ಷ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇವರಿಗೆ ಹಾಸನದ DRCSಯಿಂದ ಹಿಡಿದು ರಾಜ್ಯದ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಒಳ ಹೊರಕನ್ನು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡು ಇವರು ನಿರಂತರವಾಗಿ ಈ ಸಂಸ್ಥೆಗೆ ಮೋಸನೇ ಮಾಡ್ಕೊಬಂದಿದ್ದಾರೆ. ಮೋಸ ಹೇಗೆ ಮಾಡಿದ್ದಾರೆ ಅಂದರೆ ಅಶೋಕ್ ಹಾರ್ನಳ್ಳಿಯವರ ಗಮನಕ್ಕೆ ತರದಲ್ಲೇ ಮಾಡಬಾರದನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ಇವತ್ತು ತಾವು ಚುನಾವಣೆ ನಡೀತು, ಅಶೋಕ್ ಹಾರ್ನಳ್ಳಿ ಅವರು ನೀವು ಲೆಟ್ರ್ ಕೊಟ್ಟಿದ್ರಲ್ಲ ಚುನಾವಣೆಗೆ, ಈ ಚುನಾವಣೆಗೆ ಏನೇನು ಲೆಟ್ರ್ ಕೊಟ್ಟಿದ್ರು ಆ DRCSಗೆ ಕೊಟ್ಟಿದ್ರಲ್ಲ ಅದು, ಮತ್ತು DRCS ನಿಮಗೆ ಕೊಟ್ಟಿರೋದು ಇದನ್ನೆಲ್ಲ ಬಹಿರಂಗಪಡಿಸಿ ಅಂತ ಹೇಳಿ ಅವತ್ತು ಕಾರ್ಯದರ್ಶಿಯಾಗಿದ್ದಂಥ ಆರ್ ಟಿ ದೇವೇಗೌಡರು ಕೇಳಿದರೆ ಇಲ್ಲಿವರೆಗೂ ಕೂಡ ನೀವು ಯಾವುದೇ ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇಲ್ಲ. ಕೆಲವು ವಿಷಯನ ಪಂಥಾಹವನಕ್ಕೆ ಕರೆದ್ರೂ ಕೂಡ ಅದಕ್ಕೂ ಕೂಡ ಬರಲ್ಲ. ಆದರೆ ನೀವು ಈ 60 ವರ್ಷ ಸೇವೆ ಮಾಡಿದಂಥವ್ರು ಈ ಥರ ಕೀಳು ಮಟ್ಟಕ್ಕೆ ಹೋದರೆ ಇದು ಇಡೀ ರಾಜ್ಯದಲ್ಲಿ ಇದಕ್ಕೆ ಸಹಕಾರ ಕ್ಷೇತ್ರ ಕುರುಗಿಟ್ಟು ಹೋಗ್ಬಿಡ್ತದೆ. ದಯಮಾಡಿ ಈಗಲೂ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು DRCSಗೂ ಹೇಳ್ತೀನಿ, ರಾಜ್ಯ ಸರ್ಕಾರದಿಂದ ಭಾಳ ಕ್ಲಿಯರಾಗಿ ಬಂದಿದೆ ಲೆಟ್ರು. ಆದರೆ DRCS ನೀವು ಕೊಡುವಾಗ ಅದನ್ನು ಹಿಂಬರಹ ಅಂತ ಕೊಡ್ತಿರಲ್ಲ. DRCS ಕಿರಣ್ ಕುಮಾರ್ ಅವರೇ, ಯಾವ ಮೌಖಿಕ ಆದೇಶದ ಮೇಲೆ ನೀವು ಹಿಂಬರಹ ಅಂತ ಕೊಟ್ರಿ? ಈ ಸಂಸ್ಥೆಯಲ್ಲಿ ನಾನು ನಿಮ್ಮನ್ನು ಏನೋ ಒಳ್ಳೆ ಥರದಲ್ಲಿ ತೀರ್ಮಾನ ಕೊಡ್ತೀರಾ ಅಂತಂದರೆ ನೀವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ತೀರ್ಮಾನ ಕೊಟ್ಟಿದ್ದೀರಲ್ಲ, ಇದನ್ನು ನ್ಯಾಯಾಲಯದ ಮೆಟ್ಲಿಗೆ ಏರಿದೆಯಲ್ಲ. ಇಲ್ಲಿವರೆಗೂ ಕೂಡ ನೀವು DRCS ಮೇಲೆ ನಿಮ್ಮ ಮೇಲೆ ಕೇಸಿದೆ. ಇವತ್ತು ಕೂಡ ಕೋರ್ಟ್ಗೆ ಹೋಗಿ ನೀವು DRCS ಇನ್ನೋರು ಹೋಗಲಿಲ್ಲ ಅಂದರೆ ನೀವಾರು ಹೋಗಿ ನ್ಯಾಯಾಲಯಕ್ಕೆ ಸರಿಯಾಗಿ ವರದಿ ಕೊಡ್ತಾಯಿಲ್ಲ. ನಿಮಗೆ DRCSಗೆ ಸುಮಾರು 390 ಕಂಪ್ಲೇಂಟ್ ಇತ್ತು. ಇದೆಲ್ಲದವ್ರಿಗೂ ಕೂಡ ಆರ್ ಟಿ ದೇವೇಗೌಡನೇ ಕಾರಣ. ಯಾಕೆಂತಂದರೆ ಅಶೋಕ್ ಹಾರ್ನಳ್ಳಿಯವರು ನಿಮ್ಮನ್ನು ನಂಬಿದರೆ, ನೀವು ಒಬ್ಬ ಅಡ್ವೊಕೇಟ್ ಜನರಲ್ ಆಗಿದ್ದವರು, ರಾಜ್ಯದ ಬ್ರಾಹ್ಮಣ ಸಭಾದಲ್ಲಿ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ಅವರ ಕೆಲಸದ ಒತ್ತಡದ ಮೇಲೆ ನಿಮ್ಮ ವಯಸ್ಸು ಮತ್ತು ನಿಮ್ಮ 60 ವರ್ಷದ ಸಹಕಾರದ ಕ್ಷೇತ್ರದ ಸೇವೆ ಮೇಲೆ ನಿಮ್ಮನ್ನು ನಂಬಿದರೆ ಇಷ್ಟೊಂದು ಮೋಸ ಮಾಡ್ತೀರ. DRCSನ ಪ್ರಶ್ನೆ ಮಾಡ್ತೀನಿ, ನೀವು ಏನು ಹಿಂಬರಹ ಕೊಟ್ಟಿದ್ದೀರ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದು, ಇದು 2 ಗುಂಪನ್ನು ಹೊಡೆದಾಡಲಿಕ್ಕೆ ಕಾರಣಕರ್ತರು ನೀವಾಗಿದ್ದೀರಾ. ಈಗಲೂ ಕೂಡ DRCSಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗ ಈ ಸರಿ ಚುನಾವಣೆಯಲ್ಲಿ ಆರ್ ಟಿ ದೇವೇಗೌಡ ಸತ್ತವ್ರ ಹೆಸರಿನಲ್ಲೆಲ್ಲ ಮತನ ಹಾಕ್ಸಿದ್ದಾನೆ. ಅದಕ್ಕೆ ಕೆಲವು ಅರ್ಜಿ ಕೊಟ್ಟರೆ ಇವತ್ತು ಕೂಡ ಆ ಅರ್ಜಿ ಬಗ್ಗೆ ನೀವೇನೂ ರಿಪೋರ್ಟ್ನ ಕೊಡಲಿಲ್ಲ. DRCS ಆಫೀಸ್ ಬೇಕಾ? ಇದರ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ರಾಜ್ಯದವ್ರ ಹತ್ರ ಹೋಗಿ ಎಲ್ಲರೂ ಕೇಳಿದರೆ ಅಲ್ಲಿಂದ ಬಂತು ಅಂತ ಹೇಳ್ತೀರ. ಹಾಗಾದರೆ ಹಾಸನದಲ್ಲಿ DRCS ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಏನಂದರೆ ಸಹಕಾರ ಕ್ಷೇತ್ರದಲ್ಲಿ ಅಮೆಂಡ್ಮೆಂಟ್ ಆಗಬೇಕು. ಕೆಲವರು ವರದಿ ಕೊಟ್ಟಿದ್ದಾರೆ. ಈಗ ರಾಜ್ಯದ ಹಿರಿಯ ಅಧಿಕಾರಿಗಳು ಸಹಕಾರ ಕ್ಷೇತ್ರದಲ್ಲಿ ಕೆಲವು ಅಮೆಂಡ್ಮೆಂಟ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಆ ಅಮೆಂಡ್ಮೆಂಟ್ ಮಾಡದೇ ಇದ್ದರೆ ಬಹುಶಃ ಸಹಕಾರ ಕ್ಷೇತ್ರ ಕುಲುಗಿಟ್ಟು ಹೋಗ್ತದೆ. ಈ ಏನು ಅಮೆಂಡ್ಮೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಕೆಲವು ವರದಿನ, ಅದನ್ನು ನಾನೇ ನಾಳೆ ನಾಡೋದ್ರಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಅದನ್ನು ತಗೊಬಂದು ಅದನ್ನು ಈ ಜಿಲ್ಲೆ ಜನಕ್ಕೆ ಅದನ್ನು ಮುಂದೆ ಇಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗಲೂ ಕೂಡ ನಾಳೆ ನಾಡೋದ್ರಲ್ಲಿ ಇದು ಕ್ಲಿಯರ್ ಆಗದೇ ಇದ್ದರೆ ನಾನು ವೋಟರ್ ಲಿಸ್ಟ್ ಫ್ರಾಡ್ ಏನು ಮಾಡಿದ್ದಾರೆ ಅದ್ರ ಮೇಲೆ
ಎಸ್ ಪಿ ಅವ್ರಿಗೆ ಒಂದು ಕ್ರಿಮಿನಲ್ ಕೇಸ್ಗೆ ಅವರೇ ಆ ಪತ್ರದ ಮೇಲೆ ಸುಮೋಟೋ ಕೇಸ್ ದಾಖಲೆ ಮಾಡ್ಕೋಬೇಕು. ಇದಕ್ಕೆ ಮಾಡಿಕೊಳ್ಬೇಕು. ಇದು ಸಂಬಂಧ ನಾನು ಅವರು ದಾಖಲೆ ಮಾಡ್ಕೊಳ್ಬೇಕು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ನ ದಾಖಲೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಾವು ಬಂದು ಈ ವಿಷಯವನ್ನು, ಒಳ್ಳೆಯ ವಿಷಯವನ್ನು ನನ್ನ ಮನೆಗೆ ಬಂದು ಕೇಳಿದ್ರಿ. ಇದಕ್ಕೂ ಕೂಡ ತಕ್ಷಣ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಬಂದು ಏನು ಕೇಳ್ತಾ ಇದ್ದೀರಾ ಅದಕ್ಕೆ ಅದನ್ನು ಜನರ ಗಮನಕ್ಕೆ ತಂದು ಇದನ್ನು ಆರ್ ಟಿ ದೇವೇಗೌಡ ಗಮನಕ್ಕೆ ಮತ್ತು DRCS ಗಮನಕ್ಕೆ ತಂದು ಇಲ್ಲಿ ಗೊಂದಲ ಆಗಬಾರ್ದು. ಇವತ್ತು ನಾನು ಹೋಗ್ತಾ ಇದ್ದೆ ಅಲ್ಲಿ MC ಹತ್ರ, ಏನು ಹೊರಗಡೆ ಗೂಂಡಾಗಳು, ಆಮೇಲೆ ಬೌನ್ಸರ್ಸ್ಗಳು, ನಾಚಿಕೆ ಆಗ್ತದೆ. ಹಾಸನ ಶಾಂತಿಯುತವಾಗಿದ್ದಿದ್ದು, ಈ ಕಾಲೇಜ್ ಶಾಂತಿಯುತವಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಅಂಥದ್ರಲ್ಲಿ ಇವತ್ತು ರೌಡಿಗಳು, ಬೌನ್ಸರ್ಸ್ಗಳು ಬಂದಲ್ಲಿ ನಿಂತ್ಕೊಂಡು ಇದ್ದಾರೆ ಅಂತಂದರೆ ಇದು ಕಾಲೇಜ್ಗೆ, ಊರಿಗೆ ಮತ್ತು ಎಲ್ಲರಿಗೂ ಕೂಡ ಒಂದು ತಪ್ಪು ಅಭಿಪ್ರಾಯ ಹೋಗ್ತದೆ. ಅದಕ್ಕೆ ಅವಕಾಶ ಮಾಡಬೇಡಿ ಅಂತ ತಾವೇನು ಮಾಧ್ಯಮದವ್ರು ಬಂದು ಕೇಳ್ತಾ ಇದ್ದೀರಾ, ತಾವು ಇದನ್ನು ಎಲ್ಲ ಜನಕ್ಕೆ ತಿಳಿಸಬೇಕು ಅಂತಕ್ಕಂಥ ಮಾತನ್ನು ನಾನು ಮತ್ತೊಮ್ಮೆ ಹೇಳ್ತಾ, ತಾವು ಬಂದು ಕೇಳಿದ್ದಕ್ಕೆ ತಮಗೆ ವಂದನೆಗಳು.